ನಮಸ್ಕಾರ ಬಾಂಧವರೇ. ಬೆಂಗಳೂರಿನಲ್ಲಿ ಇವತ್ತು 28ನೇ ತಾರೀಕಿಗೆ ಒಬ್ಬ ಉಮರ್ ಖಾಲಿದ್ ಅಂತೇಳಿ ದೆಹಲಿಯಲ್ಲಿ ದಂಗೆ, ದೇಶ ವಿರೋಧಿ ಚಟುವಟಿಕೆ, ಭಾರತವನ್ನು ತುಂಡು ಮಾಡುವಂಥ ಅನೇಕ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಸುಮಾರು 50ಕ್ಕೂ ಅಧಿಕ ಜನರ ಅಮಾಯಕರ ಹತ್ಯೆಗೆ ಕಾರಣವಾದಂತಹ ಉಮರ್ ಖಾಲಿದನ ಒಂದು ಕಾರ್ಯಕ್ರಮ ಇವತ್ತು ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರಲ್ಲಿ ಆಯೋಜನೆ ಆಗಿತ್ತು. ಈ ಒಂದು ಕಾರ್ಯಕ್ರಮ ರದ್ದಾಗಬೇಕು ಅಂತೇಳಿ ಹಿಂದೂ ಜನಜಾಗೃತಿ ಸಮಿತಿ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಮನವಿಯನ್ನ ಇಂದಿರಾನಗರ ಪೊಲೀಸ್ ಠಾಣೆಗೆ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಬಾಂಧವರೇ, ನಮ್ಮ ರಾಜ್ಯದಲ್ಲಿ ಒಂದು ಸಾಂಸ್ಕೃತಿಕ ಒಂದು ವಾತಾವರಣ ಇರುವುದರಿಂದ ಭಯೋತ್ಪಾದನೆ ಚಟುವಟಿಕೆ UAPA ಕಾಯ್ದೆಯಡಿಯಲ್ಲಿ ಬಂಧನವಾದಂಥ ಉಮರ್ ಖಾಲಿದನ ಕಾರ್ಯಕ್ರಮವನ್ನು ನಡೆಸುವಂಥದ್ದು ಭಯೋತ್ಪಾದನೆಗೆ ಒಂದು ಕುಮ್ಮಕ್ಕು ನೀಡದಂತೆ ಇಂಥ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ವಿ. ದುರ್ದೈವ ಅಂತ ಹೇಳಿದ್ರೆ ಇವತ್ತು ಪೊಲೀಸರು ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ರದ್ದು ಮಾಡದೆ ಅದರ ಬದಲಾಗಿ ಇವತ್ತು ನಮಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಈ ನೋಟಿಸಲ್ಲಿ ಆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಆಂದೋಲನ ಮಾಡಬಾರದು, ಕರ್ನಾಟಕ ಹೈಕೋರ್ಟಿನ ಆದೇಶವನ್ನು ಒಂದು ಉಲ್ಲೇಖವನ್ನು ಮಾಡಿ ನೀವು ಪ್ರತಿಭಟನೆ ಏನಾದರೂ ಮಾಡೋದಿದ್ರೆ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿ ಅಂತ ನೋಟಿಸ್ ಕೊಡ್ತಾರೆ. ದುರಂತ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಪೊಲೀಸರು ಇಂಥ ದೇಶ ವಿರೋಧಿ UAPA ಕಾಯ್ದೆಯಡಿಯಲ್ಲಿ ದಂಗೆ ಪ್ರಕರಣಗಳಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಬಂಧನವಾಗಿರುವಂತಹ 6 ವರ್ಷಗಳಿಂದ ಸುಪ್ರೀಂ ಕೋರ್ಟಿನ ಎಲ್ಲ ಜಾಮೀನು ನಿರಾಕರಣೆ ಮಾಡಿ ಜೈಲಿನಲ್ಲಿದ್ದಾನೆ. ಅವನು ಕಾರ್ಯಕ್ರಮ ಮಾಡಲಿಕ್ಕೆ ಪೊಲೀಸರು ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ. ಆದರೆ ಹಿಂದೂ ಸಂಘಟನೆಗಳು ಏನಾದರೂ ಕಾರ್ಯಕ್ರಮವನ್ನು ಮಾಡಿದರೆ ಅಥವಾ ಏನಾದರೂ ಒಂದು ದೇವಸ್ಥಾನ ಒಳಗೆ ಹಿಂದೂ ಜಾಗೃತಿ, ಧರ್ಮ ಜಾಗೃತಿ, ರಾಷ್ಟ್ರ ಜಾಗೃತಿ ಕಾರ್ಯಕ್ರಮ ಮಾಡಿದರೆ ನಮಗೆ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕಾಗಿ ಅವಕಾಶ ನೀಡುವುದಿಲ್ಲ. ಆದರೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂತಹ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಬಂಧನವಾಗಿರುವಂತಹ ಉಮರ್ ಖಾಲಿದನ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿರುವಂತದ್ದು, ಅದಕ್ಕೆ ಭದ್ರತೆ ಕೊಡುವಂಥದ್ದು, ಅದರ ಬದಲಾಗಿ ಅದನ್ನು ವಿರೋಧ ಮಾಡಿರುವಂಥದ್ದು, ಕಾನೂನು ಚೌಕಟ್ಟಿನಲ್ಲಿ ವಿರೋಧ ಮಾಡುವಂತಹ ಹಿಂದೂ ಸಂಘಟನೆಗಳಿಗೆ ಈ ರೀತಿ ನೋಟಿಸ್ ಕೊಡುವಂಥದ್ದು ಇವತ್ತು ಪೊಲೀಸರ ನಡೆ ಅತ್ಯಂತ ಪ್ರಶ್ನಾರ್ಹ ಆಗಿದೆ. ಹಾಗಾಗಿ ಪೊಲೀಸರು ಈ ರೀತಿ ಕಾರ್ಯಕ್ರಮಕ್ಕೆ ಅವಕಾಶ ನೀಡುವಂಥದ್ದು ಇವತ್ತು ಭಯೋತ್ಪಾದನೆ ಚಟುವಟಿಕೆ ಕುಮ್ಮಕ್ಕು ನೀಡದಂತೆ ಮತ್ತೆ ದೇಶ ವಿರೋಧಿ ಚಟುವಟಿಕೆ ಕುಮ್ಮಕ್ಕು ನೀಡದಂತೆ ನಾವು ಪೊಲೀಸಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೀವು ಯಾವ ಹೈಕೋರ್ಟಿನ ಆದೇಶವನ್ನು ಉಲ್ಲೇಖ ಮಾಡಿ ನಮಗೆ ನೋಟಿಸ್ ಕೊಟ್ಟಿದ್ರೆ ಅದೇ ಕರ್ನಾಟಕ ಹೈಕೋರ್ಟ್ ಶಾಂತಿ ಸುವ್ಯವಸ್ಥೆಗೆ ಕಾಪಾಡಲಿಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಅವಕಾಶ ಕೊಡಬಾರ್ದು ಅಂತ ಹೇಳುತ್ತೆ. ದಯಮಾಡಿ ಇಂಥ ಕಾರ್ಯಕ್ರಮಗಳನ್ನು ರದ್ದು ಮಾಡಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ.